ಧಾರವಾಡದಲ್ಲಿ ಕ್ಷಣ ಕ್ಷಣಕ್ಕೂ ಧಗಿಸ್ತಾ ಇದೆ ಜನ್ಸಿ ಕಿಚ್ಚು. ಹೋರಾಟಕ್ಕೆ ಅಣಿಯಾಗಿದ್ದಂತಹ ವಿದ್ಯಾರ್ಥಿ ಮುಖಂಡರುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ವಶದಲ್ಲೂ ಕೂಡ ವಿದ್ಯಾರ್ಥಿ ಮುಖಂಡರುಗಳು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಧಾರವಾಡದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನಲ್ಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸ್ ವಶದಲ್ಲೂ ಕೂಡ ಉದ್ಯೋಗಕ್ಕಾಗಿ ಧ್ವನಿ ಎತ್ತಿದ್ದಾರೆ ಮುಖಂಡರುಗಳು. ಇವತ್ತು ಧಾರವಾಡದಲ್ಲಿ ಗಲಾಟೆ ಆಗಬಹುದು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ನಿಮ್ಮನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದ್ರಂತೆ. ಹಾಗಂತ ವಿದ್ಯಾರ್ಥಿಯೊಬ್ಬರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಹೇಳಿದ್ರು. ಇನ್ನು ಭದ್ರತೆ ಕೊಡಿ ಅಂತ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಈ ರೀತಿ ವಿದ್ಯಾರ್ಥಿ ಮುಖಂಡರನ್ನೇ ವಶಕ್ಕೆ ಪಡೆದಿದ್ದಾರೆ. ಇದು ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ವಿದ್ಯಾರ್ಥಿ ಮುಖಂಡರುಗಳು ಪೊಲೀಸ್ ವಶದಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲೇ ಕೂತು ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ನಾಗರಾಜ್, ಯಾವ ರೀತಿನಲ್ಲಿ ನಡೀತಾ ಇದೆ? ಪ್ರತಿಭಟನೆ ಮುಂದುವರಿಸಿದಾರಾ? ಆಮೇಲೆ ಇವರು ವಶಕ್ಕೆ ಪಡೆದವ್ರನ್ನ ಏನ್ ಮಾಡ್ತಾರಂತೆ? ನೆಕ್ಸ್ಟ್ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದಾರೆ? ಇನ್ನಷ್ಟು ಏನು ಇಂಟೆನ್ಸ್ ಆಗಿ ಇನ್ನಷ್ಟು ತೀವ್ರವಾಗಿ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರಾ? ಮುಂದೆ ಏನ್ ಪ್ಲಾನ್ ಇದೆ ಅವ್ರದ್ದು? ನಾಗರಾಜ್, ಶ್ರೀಲಕ್ಷ್ಮಿ, ಏನು ಇವತ್ತು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಒಂದು ಉದ್ಯೋಗಾಕಾಂಕ್ಷಿಗಳ ಮುಖಂಡರು ಮತ್ತು ಉದ್ಯೋಗಾಕಾಂಕ್ಷಿಗಳು ಸೇರ್ಕೊಂಡು ಇವತ್ತು ಧಾರವಾಡದಲ್ಲಿ ಒಂದು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದರು. ಆದರೆ ಈ ಒಂದು ಪ್ರತಿಭಟನೆಗೆ ಬರ್ತಿರ್ತಕ್ಕಂಥ ಏನು ವಿದ್ಯಾರ್ಥಿ ಮುಖಂಡರನ್ನೇನು ಧಾರವಾಡ ಪೊಲೀಸರನ್ನು ಅಲ್ಲಲ್ಲಿ ಎಲ್ಲಿ ಪ್ರತಿಭಟನಾಕಾರರು ಬಂದು ಸೇರ್ತಾ ಇದ್ರು ಅಲ್ಲಿ ಅವ್ರ ಮುಖಂಡರುಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆದರೆ ಈಗ ಪೊಲೀಸ್ ವಶದಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಏನಿದ್ದಾರೆ ವಿದ್ಯಾರ್ಥಿ ಮುಖಂಡರು, ಅವರು ವಶಕ್ಕೆ ಪಡೆದುಕೊಂಡು ಹೋಗಿರ್ತಕ್ಕಂಥ ಸ್ಥಳದಲ್ಲೇ ಈಗ ಒಂದು ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಅಂದರೆ ಈಗಾಗಲೇ ಧಾರವಾಡ ನಗರದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಏನು ಒಂದು ಪ್ರತಿಭಟನಾ ಮುಖಂಡರನ್ನ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಆದರೆ ಅದೇ ಒಂದು ಸ್ಥಳದಲ್ಲಿ ಈಗ ಏನು 4 ಜನ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಪೊಲೀಸರು. ಆದರೆ 4 ಜನರು ಕೂಡ ಅಲ್ಲಿ ಏನೊಂದು ಕೈಯಲ್ಲಿ ಅವರು ಏನು ಉದ್ಯೋಗವನ್ನು ನೀಡಬೇಕು ಅನ್ನುವಂಥ ಬ್ಯಾನರ್ನ ಹಿಡಿದುಕೊಂಡು ಪ್ರತಿಭಟನಾ ಧರಣಿಯನ್ನು ಕೂಡ ಅಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ರಾಜ್ಯದಲ್ಲಿ 2,84,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಕಳೆದ ಫೆಬ್ರವರಿ 24ರಂದು ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಅದಾದ ಬಳಿಕ ಸರ್ಕಾರ ಶೀಘ್ರವೇ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಅಂದರೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಆದರೆ ಈವರೆಗೂ ಕೂಡ ಯಾವುದೇ ಒಂದು ಹುದ್ದೆಯನ್ನು ಕಲ್ಪ ಮಾಡುವಂಥ ಕೆಲಸಗಳಾಗಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಆದರೆ ಈ ಒಂದು ಪ್ರತಿಭಟನೆಗೆ ಪೊಲೀಸರು ಮತ್ತು ಅವರಿಗೆ ಒಂದು ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಯಾಕಂದರೆ ನಿನ್ನೆಯೂ ಕೂಡ ಅವರು ಅನುಮತಿಯನ್ನು ಕೇಳಿದರು, ಕಳೆದ ವಾರವೂ ಕೂಡ ಒಂದು ಅನುಮತಿಯನ್ನು ಕೇಳಿದರು. ಆ ಒಂದು ಅನುಮತಿಗೆ ಪೊಲೀಸರು ಒಂದು ಅನುಮತಿಯನ್ನು ನಿರಾಕರಿಸಿದರು. ಆದರೆ ನಿನ್ನೆ ಕೊಟ್ಟಂಥ ಅನುಮತಿಯಲ್ಲಿ ಅವರಿಗೆ ಅನುಮತಿ ನಿರಾಕರಣೆ ಜೊತೆಗೆ ಅವರಿಗೆ ಒಂದು ನೋಟಿಸನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಈ ಒಂದು ನೋಟಿಸ್ನ ನಡುವೆಯೂ ಕೂಡ ವಿದ್ಯಾರ್ಥಿ ಮುಖಂಡರು ಇವತ್ತು ನಾವು ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಧಾರವಾಡಕ್ಕೆ ಬಂದಿದ್ದರು. ಆದರೆ ಇಲ್ಲಿ ಧಾರವಾಡಕ್ಕೆ ಬರ್ತಿರ್ತಕ್ಕಂಥ ಪ್ರತಿಭಟನಾಕಾರರನ್ನು ಬೆಳಗ್ಗೆಯಿಂದಲೂ ಕೂಡ ಎಲ್ಲಿ ಯಾವ ಕಡೆಯಿಂದ ಅವರು ಧಾರವಾಡ ಸಿಟಿಗೆ ಬಂದು ಒಂದು ಜಯನಗರವನ್ನು ಸೇರ್ತಾರೋ ಆ ಒಂದು ಸೇರಿರ್ತಕ್ಕ ಏರಿಯಾದಲ್ಲಿ ಅಲ್ಲಲ್ಲಿ ಅವರನ್ನು ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಈಗ ಪ್ರತಿಭಟನೆ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಏನು ಈ ಒಂದು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಮುಖಂಡರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಪ್ರತಿಭಟನೆಗೆ ರೈತರು ಕೂಡ ಒಂದು ಬೆಂಬಲವನ್ನು ಸೂಚಿಸಿದ್ರು. ಇವತ್ತು ಏನು ನಾವು ಪ್ರತಿಭಟನೆ ನಡೆಸದೇ ಇದ್ರು ಕೂಡ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಗೆ ಚಾಲನೆಯನ್ನು ಕೊಡ್ತೀವಿ. ನಾಳೆಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸ್ತಿದ್ವಿ. ಆದರೆ ಇವತ್ತು ಪ್ರತಿಭಟನಾ ಕಾರರನ್ನ ವಶಕ್ಕೆ ಪಡೆದಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕೂಡಲೇ ಅವರನ್ನು ಬಿಡುಗಡೆಗೊಳಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಧಾರವಾಡ ಮಾತ್ರವಲ್ಲ ರಾಜ್ಯದಾದ್ಯಂತ ಉಗ್ರವಾದಂಥ ಹೋರಾಟವನ್ನು ನಡೆಸ್ತೀವಿ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಧಾರವಾಡದಲ್ಲಿ ಕ್ಷಣ ಕ್ಷಣಕ್ಕೂ ಧಗಿಸ್ತಾ ಇದೆ ಜನ್ಸಿ ಕಿಚ್ಚು. ಹೋರಾಟಕ್ಕೆ ಅಣಿಯಾಗಿದ್ದಂತಹ ವಿದ್ಯಾರ್ಥಿ ಮುಖಂಡರುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ವಶದಲ್ಲೂ ಕೂಡ ವಿದ್ಯಾರ್ಥಿ ಮುಖಂಡರುಗಳು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಧಾರವಾಡದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನಲ್ಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸ್ ವಶದಲ್ಲೂ ಕೂಡ ಉದ್ಯೋಗಕ್ಕಾಗಿ ಧ್ವನಿ ಎತ್ತಿದ್ದಾರೆ ಮುಖಂಡರುಗಳು. ಇವತ್ತು ಧಾರವಾಡದಲ್ಲಿ ಗಲಾಟೆ ಆಗಬಹುದು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ನಿಮ್ಮನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದ್ರಂತೆ. ಹಾಗಂತ ವಿದ್ಯಾರ್ಥಿಯೊಬ್ಬರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಹೇಳಿದ್ರು. ಇನ್ನು ಭದ್ರತೆ ಕೊಡಿ ಅಂತ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಈ ರೀತಿ ವಿದ್ಯಾರ್ಥಿ ಮುಖಂಡರನ್ನೇ ವಶಕ್ಕೆ ಪಡೆದಿದ್ದಾರೆ. ಇದು ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ವಿದ್ಯಾರ್ಥಿ ಮುಖಂಡರುಗಳು ಪೊಲೀಸ್ ವಶದಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲೇ ಕೂತು ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ನಾಗರಾಜ್, ಯಾವ ರೀತಿನಲ್ಲಿ ನಡೀತಾ ಇದೆ? ಪ್ರತಿಭಟನೆ ಮುಂದುವರಿಸಿದಾರಾ? ಆಮೇಲೆ ಇವರು ವಶಕ್ಕೆ ಪಡೆದವ್ರನ್ನ ಏನ್ ಮಾಡ್ತಾರಂತೆ? ನೆಕ್ಸ್ಟ್ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದಾರೆ? ಇನ್ನಷ್ಟು
ಏನು ಇಂಟೆನ್ಸ್ ಆಗಿ ಇನ್ನಷ್ಟು ತೀವ್ರವಾಗಿ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರಾ? ಮುಂದೆ ಏನ್ ಪ್ಲಾನ್ ಇದೆ ಅವ್ರದ್ದು? ನಾಗರಾಜ್. ಶ್ರೀಲಕ್ಷ್ಮಿ, ಏನು ಇವತ್ತು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಒಂದು ಉದ್ಯೋಗಾಕಾಂಕ್ಷಿಗಳ ಮುಖಂಡರು ಮತ್ತು ಉದ್ಯೋಗಾಕಾಂಕ್ಷಿಗಳು ಸೇರ್ಕೊಂಡು ಇವತ್ತು ಧಾರವಾಡದಲ್ಲಿ ಒಂದು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದರು. ಆದರೆ ಈ ಒಂದು ಪ್ರತಿಭಟನೆಗೆ ಬರ್ತಿರ್ತಕ್ಕಂಥ ಏನು ವಿದ್ಯಾರ್ಥಿ ಮುಖಂಡರನ್ನೇನು ಧಾರವಾಡ ಪೊಲೀಸರನ್ನು ಅಲ್ಲಲ್ಲಿ ಎಲ್ಲಿ ಪ್ರತಿಭಟನಾಕಾರರು ಬಂದು ಸೇರ್ತಾ ಇದ್ರು ಅಲ್ಲಿ ಅವ್ರ ಮುಖಂಡರುಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆದರೆ ಈಗ ಪೊಲೀಸ್ ವಶದಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಏನಿದ್ದಾರೆ ವಿದ್ಯಾರ್ಥಿ ಮುಖಂಡರು, ಅವರು ಈಗ ಅವರು ವಶಕ್ಕೆ ಪಡೆದುಕೊಂಡು ಹೋಗಿರ್ತಕ್ಕಂಥ ಸ್ಥಳದಲ್ಲೇ ಈಗ ಒಂದು ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಅಂದರೆ ಈಗಾಗಲೇ ಧಾರವಾಡ ನಗರದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಏನು ಒಂದು ಪ್ರತಿಭಟನಾ ಮುಖಂಡರನ್ನು ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಆದರೆ ಅದೇ ಒಂದು ಸ್ಥಳದಲ್ಲಿ ಈಗ ಏನು 4 ಜನ ಮುಖಂಡರನ್ನು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಪೊಲೀಸರು. ಆದರೆ 4 ಜನರು ಕೂಡ ಅಲ್ಲಿ ಏನೊಂದು ಕೈಯಲ್ಲಿ ಅವರು ಏನು ಉದ್ಯೋಗವನ್ನು ನೀಡಬೇಕು ಅನ್ನುವಂಥ ಬ್ಯಾನರ್ನ ಹಿಡಿದುಕೊಂಡು ಪ್ರತಿಭಟನಾ ಧರಣಿಯನ್ನು ಕೂಡ ಅಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ರಾಜ್ಯದಲ್ಲಿ 2,84,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಕಳೆದ ಫೆಬ್ರವರಿ 24ರಂದು ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಅದಾದ ಬಳಿಕ ಸರ್ಕಾರ ಶೀಘ್ರವೇ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಅಂದರೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಆದರೆ ಈವರೆಗೂ ಕೂಡ ಯಾವುದೇ ಒಂದು ಹುದ್ದೆಯನ್ನು ಕಲ್ಪ ಮಾಡುವಂಥ ಕೆಲಸಗಳಾಗಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಆದರೆ ಈ ಒಂದು ಪ್ರತಿಭಟನೆಗೆ ಪೊಲೀಸರು ಮತ್ತು ಅವರಿಗೆ ಒಂದು ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡಲಿ. ಯಾಕಂದರೆ ನಿನ್ನೆಯೂ ಕೂಡ ಅವರು ಅನುಮತಿಯನ್ನು ಕೇಳಿದರು, ಕಳೆದ ವಾರವೂ ಕೂಡ ಒಂದು ಅನುಮತಿಯನ್ನು ಕೇಳಿದರು. ಆ ಒಂದು ಅನುಮತಿಗೆ ಪೊಲೀಸರು ಒಂದು ಅನುಮತಿಯನ್ನು ನಿರಾಕರಿಸಿದರು. ಆದರೆ ನಿನ್ನೆ ಕೊಟ್ಟಂಥ ಅನುಮತಿಯಲ್ಲಿ ಅವರಿಗೆ ಅನುಮತಿ ನಿರಾಕರಣೆ ಜೊತೆಗೆ ಅವರಿಗೆ ಒಂದು ನೋಟಿಸನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಈ ಒಂದು ನೋಟಿಸ್ನ ನಡುವೆಯೂ ಕೂಡ ವಿದ್ಯಾರ್ಥಿ ಮುಖಂಡರು ಇವತ್ತು ನಾವು ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಧಾರವಾಡಕ್ಕೆ ಬಂದಿದ್ದರು. ಆದರೆ ಇಲ್ಲಿ ಧಾರವಾಡಕ್ಕೆ ಬರ್ತಿರ್ತಕ್ಕಂಥ ಪ್ರತಿಭಟನಾಕಾರರನ್ನು ಬೆಳಗ್ಗೆಯಿಂದಲೂ ಕೂಡ ಎಲ್ಲಿ ಯಾವ ಕಡೆಯಿಂದ ಅವರು ಧಾರವಾಡ ಸಿಟಿಗೆ ಬಂದು ಒಂದು ಜಯನಗರವನ್ನು ಸೇರ್ತಾರೋ ಆ ಒಂದು ಸೇರಿರ್ತಕ್ಕ ಏರಿಯಾದಲ್ಲಿ ಅಲ್ಲಲ್ಲಿ ಅವರನ್ನು ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಈಗ ಪ್ರತಿಭಟನೆ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಏನು ಈ ಒಂದು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಮುಖಂಡರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಪ್ರತಿಭಟನೆಗೆ ರೈತರು ಕೂಡ ಒಂದು ಬೆಂಬಲವನ್ನು ಸೂಚಿಸಿದ್ರು. ಇವತ್ತು ಏನು ನಾವು ಪ್ರತಿಭಟನೆ ನಡೆಸದೇ ಇದ್ರು ಕೂಡ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಗೆ ಚಾಲನೆಯನ್ನು ಕೊಡ್ತೀವಿ. ನಾಳೆಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸ್ತಿದ್ವಿ. ಆದರೆ ಇವತ್ತು ಪ್ರತಿಭಟನಾ ಕಾರರನ್ನ ವಶಕ್ಕೆ ಪಡೆದಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕೂಡಲೇ ಅವರನ್ನು ಬಿಡುಗಡೆಗೊಳಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಧಾರವಾಡ ಮಾತ್ರವಲ್ಲ ರಾಜ್ಯದಾದ್ಯಂತ ಉಗ್ರವಾದಂಥ ಹೋರಾಟವನ್ನು ನಡೆಸ್ತೀವಿ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಧಾರವಾಡದಲ್ಲಿ ಕ್ಷಣ ಕ್ಷಣಕ್ಕೂ ಧಗಿಸ್ತಾ ಇದೆ ಜನ್ಸಿ ಕಿಚ್ಚು. ಹೋರಾಟಕ್ಕೆ ಅಣಿಯಾಗಿದ್ದಂತಹ ವಿದ್ಯಾರ್ಥಿ ಮುಖಂಡರುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ವಶದಲ್ಲೂ ಕೂಡ ವಿದ್ಯಾರ್ಥಿ ಮುಖಂಡರುಗಳು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಧಾರವಾಡದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನಲ್ಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸ್ ವಶದಲ್ಲೂ ಕೂಡ ಉದ್ಯೋಗಕ್ಕಾಗಿ ಧ್ವನಿ ಎತ್ತಿದ್ದಾರೆ ಮುಖಂಡರುಗಳು. ಇವತ್ತು ಧಾರವಾಡದಲ್ಲಿ ಗಲಾಟೆ ಆಗಬಹುದು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ನಿಮ್ಮನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದ್ರಂತೆ. ಹಾಗಂತ ವಿದ್ಯಾರ್ಥಿಯೊಬ್ಬರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಹೇಳಿದ್ರು. ಇನ್ನು ಭದ್ರತೆ ಕೊಡಿ ಅಂತ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಈ ರೀತಿ ವಿದ್ಯಾರ್ಥಿ ಮುಖಂಡರನ್ನೇ ವಶಕ್ಕೆ ಪಡೆದಿದ್ದಾರೆ. ಇದು ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ವಿದ್ಯಾರ್ಥಿ ಮುಖಂಡರುಗಳು ಪೊಲೀಸ್ ವಶದಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲೇ ಕೂತು ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ನಾಗರಾಜ್, ಯಾವ ರೀತಿನಲ್ಲಿ ನಡೀತಾ ಇದೆ? ಪ್ರತಿಭಟನೆ ಮುಂದುವರಿಸಿದಾರಾ? ಆಮೇಲೆ ಇವರು ವಶಕ್ಕೆ ಪಡೆದವ್ರನ್ನ ಏನ್ ಮಾಡ್ತಾರಂತೆ? ನೆಕ್ಸ್ಟ್ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದಾರೆ? ಇನ್ನಷ್ಟು ಏನು ಇಂಟೆನ್ಸ್ ಆಗಿ ಇನ್ನಷ್ಟು ತೀವ್ರವಾಗಿ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರಾ? ಮುಂದೆ ಏನ್ ಪ್ಲಾನ್ ಇದೆ ಅವ್ರದ್ದು? ನಾಗರಾಜ್. ಶ್ರೀಲಕ್ಷ್ಮಿ, ಏನು ಇವತ್ತು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಒಂದು ಉದ್ಯೋಗಾಕಾಂಕ್ಷಿಗಳ ಮುಖಂಡರು ಮತ್ತು ಉದ್ಯೋಗಾಕಾಂಕ್ಷಿಗಳು ಸೇರ್ಕೊಂಡು ಇವತ್ತು ಧಾರವಾಡದಲ್ಲಿ ಒಂದು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದರು. ಆದರೆ ಈ ಒಂದು ಪ್ರತಿಭಟನೆಗೆ ಬರ್ತಿರ್ತಕ್ಕಂಥ ಏನು ವಿದ್ಯಾರ್ಥಿ ಮುಖಂಡರನ್ನೇನು ಧಾರವಾಡ ಪೊಲೀಸರನ್ನು ಅಲ್ಲಲ್ಲಿ ಎಲ್ಲಿ ಪ್ರತಿಭಟನಾಕಾರರು ಬಂದು ಸೇರ್ತಾ ಇದ್ರು ಅಲ್ಲಿ ಅವ್ರ ಮುಖಂಡರುಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆದರೆ ಈಗ ಪೊಲೀಸ್ ವಶದಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಏನಿದ್ದಾರೆ ವಿದ್ಯಾರ್ಥಿ ಮುಖಂಡರು, ಅವರು ಈಗ ಅವರು ವಶಕ್ಕೆ ಪಡೆದುಕೊಂಡು ಹೋಗಿರ್ತಕ್ಕಂಥ ಸ್ಥಳದಲ್ಲೇ ಈಗ ಒಂದು ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಅಂದರೆ
ಈಗಾಗಲೇ ಏನು ಧಾರವಾಡ ನಗರದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಏನು ಒಂದು ಪ್ರತಿಭಟನಾ ಮುಖಂಡರನ್ನ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಆದರೆ ಅದೇ ಒಂದು ಸ್ಥಳದಲ್ಲಿ ಈಗ ಏನು 4 ಜನ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಪೊಲೀಸರು. ಆದರೆ 4 ಜನರು ಕೂಡ ಅಲ್ಲಿ ಏನೊಂದು ಕೈಯಲ್ಲಿ ಅವರು ಏನು ಉದ್ಯೋಗವನ್ನು ನೀಡಬೇಕು ಅನ್ನುವಂಥ ಬ್ಯಾನರ್ನ ಹಿಡಿದುಕೊಂಡು ಪ್ರತಿಭಟನಾ ಧರಣಿಯನ್ನು ಕೂಡ ಅಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ರಾಜ್ಯದಲ್ಲಿ 2,84,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಕಳೆದ ಫೆಬ್ರವರಿ 24ರಂದು ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಅದಾದ ಬಳಿಕ ಸರ್ಕಾರ ಶೀಘ್ರವೇ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಅಂದರೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಆದರೆ ಈವರೆಗೂ ಕೂಡ ಯಾವುದೇ ಒಂದು ಹುದ್ದೆಯನ್ನು ಕಲ್ಪ ಮಾಡುವಂಥ ಕೆಲಸಗಳಾಗಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಆದರೆ ಈ ಒಂದು ಪ್ರತಿಭಟನೆಗೆ ಪೊಲೀಸರು ಮತ್ತು ಅವರಿಗೆ ಒಂದು ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಯಾಕಂದರೆ ನಿನ್ನೆಯೂ ಕೂಡ ಅವರು ಅನುಮತಿಯನ್ನು ಕೇಳಿದರು, ಕಳೆದ ವಾರವೂ ಕೂಡ ಒಂದು ಅನುಮತಿಯನ್ನು ಕೇಳಿದರು. ಆ ಒಂದು ಅನುಮತಿಗೆ ಪೊಲೀಸರು ಒಂದು ಅನುಮತಿಯನ್ನು ನಿರಾಕರಿಸಿದರು. ಆದರೆ ನಿನ್ನೆ ಕೊಟ್ಟಂಥ ಅನುಮತಿಯಲ್ಲಿ ಅವರಿಗೆ ಅನುಮತಿ ನಿರಾಕರಣೆ ಜೊತೆಗೆ ಅವರಿಗೆ ಒಂದು ನೋಟಿಸನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಈ ಒಂದು ನೋಟಿಸ್ನ ನಡುವೆಯೂ ಕೂಡ ವಿದ್ಯಾರ್ಥಿ ಮುಖಂಡರು ಇವತ್ತು ನಾವು ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಧಾರವಾಡಕ್ಕೆ ಬಂದಿದ್ದರು. ಆದರೆ ಇಲ್ಲಿ ಧಾರವಾಡಕ್ಕೆ ಬರ್ತಿರ್ತಕ್ಕಂಥ ಪ್ರತಿಭಟನಾಕಾರರನ್ನು ಬೆಳಗ್ಗೆಯಿಂದಲೂ ಕೂಡ ಎಲ್ಲಿ ಯಾವ ಕಡೆಯಿಂದ ಅವರು ಧಾರವಾಡ ಸಿಟಿಗೆ ಬಂದು ಒಂದು ಜಯನಗರವನ್ನು ಸೇರ್ತಾರೋ ಆ ಒಂದು ಸೇರಿರ್ತಕ್ಕ ಏರಿಯಾದಲ್ಲಿ ಅಲ್ಲಲ್ಲಿ ಅವರನ್ನು ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಈಗ ಪ್ರತಿಭಟನೆ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಏನು ಈ ಒಂದು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಮುಖಂಡರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಪ್ರತಿಭಟನೆಗೆ ರೈತರು ಕೂಡ ಒಂದು ಬೆಂಬಲವನ್ನು ಸೂಚಿಸಿದ್ರು. ಇವತ್ತು ಏನು ನಾವು ಪ್ರತಿಭಟನೆ ನಡೆಸದೇ ಇದ್ರೂ ಕೂಡ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಗೆ ಚಾಲನೆಯನ್ನು ಕೊಡ್ತೀವಿ. ನಾಳೆಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸ್ತಿದ್ವಿ. ಆದರೆ ಇವತ್ತು ಪ್ರತಿಭಟನಾ ಕಾರರನ್ನ ವಶಕ್ಕೆ ಪಡೆದಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕೂಡಲೇ ಅವರನ್ನು ಬಿಡುಗಡೆಗೊಳಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಧಾರವಾಡ ಮಾತ್ರವಲ್ಲ ರಾಜ್ಯದಾದ್ಯಂತ ಉಗ್ರವಾದಂಥ ಹೋರಾಟವನ್ನು ನಡೆಸ್ತೀವಿ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.